ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಬ್ಯಾಕ್ ಮತ್ತೆ ವಾಪಸ್ ಬಂದೆ. ಆ್ಯಕ್ಚುಲಿ ಸಿಯನ್ ಬರ್ಡೇ ಎಲ್ಲ ಮಾಡಿಬಿಟ್ಟು ಸುಸ್ತಾಗಿ ನೇಟಿವ್ಗೆ ಹೋಗಿ ಕುತ್ಕೊಬಿಟ್ಟಿದ್ದೆ. ಇವಾಗ ವಾಪಸ್ ಬಂದೆ. ಸೊ ಇವಾಗ ಫ್ರೀ ಆದ್ದರಿಂದ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ ಸಾರಿ ಹೇಳ್ತಾ ನಾವಿವತ್ತು ಹೊರಟಿದ್ದು ತಾಜ್ ಹೋಟೆಲಲ್ಲಿ ಒಂದು ಸೇಲ್ ನಡೀತಾ ಇದೆ ಅಂತ ಕೇಳ್ಪಟ್ಟು ಅಲ್ಲಿಗೆ ಹೊರಟಿದ್ವಿ. ಸೊ ಅದನ್ನ ಲಾಗ್ ಮಾಡೋಣ ಅಂತ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ ಸಿಯನ್ ಬರ್ಡೇ ಬಂದ್ರಿಂದ. ಸೊ ಇವಾಗ ಅದನ್ನ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೇಲ್ ಅಂತ ತುಂಬ ಜನನೂ ಹೋಗ್ತಾನೆ ಇದ್ರು ಔಟ್ಸೈಡಿಂದ. ನಾವು ಫಸ್ಟ್ ಟೈಮ್ ಈ ಹೋಟೆಲಲ್ಲಿ ಸೇಲ್ ನಡೀತಾ ಇದೆ ಕೇಳ್ಪಟ್ಟು ಬಂದಿತ್ತು. ತುಂಬ ಕ್ರೌಡ್ ಇತ್ತು. ಹಾಗೆಯೇ ನಾವು ಎಂಟರ್ ಆದ್ವಿ. ಎಷ್ಟು ಜನ ಇದ್ರಂದರೆ ನೀವೇ ನೋಡ್ಬೇಕು, ಇವಾಗ ಶಾಕ್ ಆಗ್ತೀರಾ. ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಎಲ್ಲನೂ ತೊಗೋತಾ ಇದ್ರು, ಬಟ್ ನನಗೆ ಇದು ಯಾವುದು ಒರಿಜಿನಲ್ ಅಂತ ಅನಿಸ್ಲಿಲ್ಲ. ಸೊ ನಾನೇನು ಪರ್ಚೇಸ್ ಮಾಡಿಲ್ಲ, ಸುಮ್ಮನೆ ನೋಡೋಕ್ಕೆ ಹೋಗಿದ್ವಿ ಅಷ್ಟೇ. ಪ್ರೈಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಕಡಿಮೆ ಇತ್ತು. ಸೊ ಅಲ್ಲೋಗಿ ನೋಡಿದಾಗ ತುಂಬ ಜಾಸ್ತಿನೇ ಇತ್ತು ಪ್ರೈಸ್ ಎಲ್ಲ, ನೀವೇ ನೋಡಿ. ಸೊ ಇಷ್ಟು ಪ್ರೈಸಲ್ಲಿ ಆನ್ಲೈನಲ್ಲೇ ಸಿಗುತ್ತೆ ಅಂತ ನಾನು ಅಲ್ಲಿ ಏನೂ ತೊಗೊಳ್ದೆ ಬಂದೆ. ಆ್ಯಕ್ಚುಲಿ ನೋಡೋಕ್ಕೆ ಕೂಡ ತುಂಬ ಯೂಸ್ ಆಗಿರೋ ಪ್ರಾಡಕ್ಟ್ ಅಂತ ನಂಗೆ ಅನಿಸ್ತಾ ಇತ್ತು. ಹಾಗೆ ಅಲ್ಲಿಂದ ಇರೋಕ್ಕಾಗದೆ ಆಚೆ ಬಂದುಬಿಟ್ವಿ. ಸೊ ಸಿಯಾ ಸ್ವಲ್ಪ ಬೇಜಾರಾಗಿತ್ತಲ್ವ, ಅವಳಿಗೂ ಹಾಗೆ ಮಾಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಕಾರ್ನ ಆಟ ಆಡಿಸಿ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಅಮ್ಮ ಅವರೆಲ್ಲ ಬರ್ತಾಯಿದ್ರು, ವೆಯ್ಟ್ ಮಾಡ್ತಾಯಿದ್ವಿ ಅವ್ರಿಗೋಸ್ಕರ. ಈವ್ನಿಂಗ್ ಅವರು ರೀಚ್ ಆಗಿ ಟೈಮ್ ಆಯಿತು. ಸೊ ಅವ್ರಿಗೆಲ್ಲ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೆ. ಆ ಸ್ನ್ಯಾಕ್ಸ್ ಏನು ಅಂದರೆ ಸ್ಯಾಂಡ್ವಿಚ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಹೇಗಂತ ನಿಮಗೂ ತೋರಿಸ್ತೀನಿ. ಮೊದಲಿಗೆ ಮನೇಲಿ ಏನಿದೆ ತರಕಾರಿ ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಸೊ ನಾನು ಮನೇಲಿ ಏನಿದೆ ಅದನ್ನಷ್ಟೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಕೋಕುಂಬರ್ ಮತ್ತು ಎಲ್ಲನೂ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಪನ್ನೀರ್ ಕೂಡ ಹಾಕ್ಕೋಬೋದು. ಸೊ ನಮ್ಮ ಮನೇಲಿ ಇಷ್ಟೇ ಇತ್ತು, ಏನೂ ತರೋಕ್ಕಾಗಿರಲಿಲ್ಲ. ಇದ್ದಿದ್ರಲ್ಲೇ ನಾನು ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗೇ ಬಂತು. ಸೋನು, ಸಾನ್ವಿ ಮತ್ತು ಗುಂಡ ಅವರೆಲ್ಲರೂ ಬರ್ತಾ ಇದ್ದಾರೆ. ಮಕ್ಕಳಿಗಂದರೆ ತುಂಬ ಇಷ್ಟ ಆಗುತ್ತಲ್ಲ. ಸೊ ನಾನು ಇದನ್ನ 10 ಮೆಂಬರ್ಸ್ಗೆ ಪ್ರಿಪೇರ್ ಮಾಡ್ತಾ ಇರೋದು. ಇದು 1 ಪ್ಯಾಕ್ ಮಾಯೋನೈಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು 3 ಆನಿಯನ್ಸ್, 2 ಟೊಮ್ಯಾಟೊ ಆ್ಯಂಡ್ ಕೊರಿಯಾಂಡರ್, ಕರಿ ಲೀವ್ಸ್ ಆ್ಯಂಡ್ ಕ್ಯಾಪ್ಸಿಕಮ್ ಮತ್ತು ನನ್ನ ಕುಕುಂಬರ್ ಸ್ವಲ್ಪ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದೆ. ಹಾಗೆ ಇದೆಲ್ಲದಕ್ಕೂ ಮಾಯೋನೈಸ್ನ ಹಾಕಿಬಿಟ್ಟು ಸಾಲ್ಟ್ ಹಾಗೆ ಪೆಪ್ಪರ್ ಪೌಡರ್ ಹಾಕಿಬಿಟ್ರೆ ಇದು ರೆಡಿ ಆಗುತ್ತೆ. ಇದು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು. ಮಯೋನೈಸ್ ಎಷ್ಟು ನಾವು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಹಾಗೆ ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ಅದೆಲ್ಲ ಹೇಳ್ತೀನಿ. ಅಮೂಲ್ ಬಟರ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಬಟರ್ ಯಾವ ಟೈಮಲ್ಲಿ ಯೂಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗೆ ಸ್ಯಾಂಡ್ವಿಚ್ ಬ್ರೆಡ್ ಎಲ್ಲ ಸಿಗುತ್ತೆ. ನಾರ್ಮಲ್ ಬ್ರೆಡ್ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದು ಚೆನ್ನಾಗಿ ಬರುತ್ತೆ. ಇನ್ನು 2 ಪೀಸ್ ಬ್ರೆಡ್ ತೊಗೊಬಿಟ್ಟು ಅದಕ್ಕೆ ಬಟರ್ನ ನಾವು ಎರಡೂ ಕಡೆ ಈ ಥರ ಹಚ್ಕೊಂಡು ಮಧ್ಯದಲ್ಲಿ ಇದನ್ನು ಫಿಲಪ್ ಮಾಡಿಬಿಟ್ಟು, ಸೊ ನೆಕ್ಸ್ಟ್ ಅದಕ್ಕೂ ಕೂಡ ಬಟರ್ ಹಚ್ಬಿಟ್ಟು ಅದನ್ನ ಮೇಲೆ ಇಟ್ಟು ಇನ್ನೊಂದು ಬ್ರೆಡ್ನ, ಇದು ಸ್ಯಾಂಡ್ವಿಚ್ ಮೇಕರ್ ನಿಮಗೆ ಅಮೆಝಾನಲ್ಲೆಲ್ಲ ಸಿಗುತ್ತೆ. ನಾನು ಕೂಡ ಅಮೆಝಾನಲ್ಲೇ ತಗೊಂಡಿದ್ದು. ನಿಮಗೂ ಬೇಕಂದರೆ ಲಿಂಕ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಮಾಡಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಇದು 2 ಸೈಡ್ ಕೂಡ ಈ ಕಡೆ ಒಂದು 2 ಮಿನಿಟ್ಸ್, ಈ ಕಡೆ ಒಂದು 2 ಮಿನಿಟ್ಸ್ ಮಾಡ್ಕೊಂಬಿಟ್ರೆ ಬೇಗನೆ ರೆಡಿ ಆಗುತ್ತೆ. ಆ್ಯಕ್ಚುಲಿ ನಾವು ಮಧ್ಯದಲ್ಲಿ ಫಿಲಪ್ ಮಾಡಿರೋ ಎಲ್ಲ ವೆಜಿಟೇಬಲ್ಸ್ನ ಮೊದಲೇ ಕೂಡ ಬೇಯಿಸ್ಕೊಂಡು ಕೂಡ ಹಾಕ್ಕೋಬೋದು. ನಾನು ಬೇಯಿಸಿರಲಿಲ್ಲ, ಹಾಗೆ ಹಾಕಿದ್ದೆ. ಬಟ್ ಬೇಯಿಸ್ಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೇಯ್ದಿರುತ್ತೆ, ಎಲ್ಲನೂ ಚೆನ್ನಾಗಿ ಬರುತ್ತೆ. ಅದು ಕೂಡ ಟ್ರೈ ಮಾಡ್ಬೋದು. ಸ್ಯಾಂಡ್ವಿಚ್ ಯಾವ ಥರ ಬರುತ್ತೆ ಅಂದರೆ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಮೇಲೆ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫೈನಲ್ ಈ ಥರ ಬಂದಿದೆ. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಅವ್ರು ಬರೋದು ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮಮ್ಮ ಅವರೆಲ್ಲನೂ ಬಂದರು. ಅವ್ರಿಗೆಲ್ಲ ಪ್ರಿಪೇರ್ ಕೂಡ ಮಾಡಿದೆ. ಹಾಗೆ ಹೋಗಿ ಸೋನುಗೆ ಆ್ಯಕ್ಚುಲಿ ಇದು ತುಂಬ ಇಷ್ಟ. ಹೋಗಿ ಕೊಡೋದ್ರಲ್ಲೇ ಅವಳು ಶಾಕ್ ಆದಳು.
ಯಾವ ಥರ ಬಂದಿದೆ ನೀವೇ ನೋಡಿ, ಸಖತ್ತಾಗಿ ಬಂದಿದೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ಚಳಿಗಾಲದಲ್ಲಿ ಈ ಥರ ಸ್ನ್ಯಾಕ್ಸ್ ಏನಾದರೂ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಮಕ್ಳಿಗೂ ಹೆಲ್ದಿ, ನಾವು ಕೂಡ ಹೆಲ್ದಿ, ಎಲ್ಲ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಹಾಕಿ ಮಾಡಿದಾಗ. ನೋಡಿ ಅವ್ರು ಎಷ್ಟು ಖುಷಿ ಆಗ್ತಾ ಇದ್ದಾರೆ. ಜಸ್ಟ್ ಬಂದಿದ್ರು ಅಮ್ಮ. ಸಿಯಾನ್ ಬರ್ಡೇಗೆ ಎಲ್ಲರೂ 2 ಡೇಸ್ ಮುಂಚೆನೇ ಬಂದಿದ್ರು. ಸೊ ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಭರ್ಜರಿ ಊಟಕ್ಕೆಲ್ಲ ಕರ್ಕೊಂಡು ಹೋಗಿದ್ದೆ. ಅಲ್ಲೂ ಕೂಡ ಎಂಜಾಯ್ ಮಾಡಿ ಲಂಚ್ ಮುಗಿಸಿದ್ವಿ. ಅಲ್ಲಿ ಏನೇನೆಲ್ಲ ಇತ್ತು, ನಮ್ಮ ಸಿಯಾ ಕೂಡ ಮೊಸರನ್ನ ತಿನ್ನಿಸ್ತಾ ಅವಳಿಗೂ ಊಟ ಭರ್ಜರಿನಾಗಿನೇ ಆಯಿತು. ಸಿಯಾ ಸ್ವಲ್ಪ ಚೀರಾಡ್ಸಿದ್ದಾಳೆ. ಹಾಗೆ ಭರ್ಜರಿ ಭೋಜನದಲ್ಲಿ ಗುಂಡ ಒಬ್ಬ ಹುಡುಗಿ ಕಾಳಾಗ್ತಾ ಇದ್ದ. ಆ ಹುಡುಗಿ ಗುಂಡನ್ ಮಾತಾಡ್ಸ್ಲಿಕ್ಕೆ ಬಂದು ಹಾಗೆ ಸಿಯಾಗೊಂದು ಕಿಸ್ ಮಾಡಿಬಿಟ್ಟು ಗುಂಡಂಗೆ ಫೈನಲಿ ಬಾಯ್ ಹೇಳ್ತಾ ಇದ್ದಾಳೆ ನೋಡಿ. ವಾವ್, ಏನು ಕ್ಯೂಟ್ ಆಗಿದ್ಲು ಅವಳು ಕೂಡ. ಹಾಗೆ ಈವ್ನಿಂಗ್ ಟೈಮಲ್ಲಿ ನಮ್ಮ ಅಕ್ಕನ ಪಾರ್ಟಿ ಕೂಡ ಇತ್ತು ಬರ್ಗರ್ ಕಿಂಗಲ್ಲಿ. ಸೊ ಅದು ಕೂಡ ಎಂಜಾಯ್ ಮಾಡೋಕ್ಕೆ ಬರ್ಗರ್ ಕಿಂಗ್ ಹೋಗಿದ್ವಿ. ಎಲ್ಲರೂ ಬರ್ಗರ್ ತಿಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವತ್ತಿನ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.